ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನೂ ಕೂಡ ನೀವು ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಂಡಿಲ್ಲ ಅಂತಂದ್ರೆ ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾಗಿರುವಂತಹ ಕಷ್ಟಗಳು ಸಮಸ್ಯೆಗಳಿದ್ದಲ್ಲಿ ಅದೆಲ್ಲದಕ್ಕೂ ಕೂಡ ನೀವು ಒಂದು ಫುಲ್ ಸ್ಟಾಪ್ ಇಡಬೇಕು ಅಂತಂದ್ರೆ ಇವತ್ತೇ ಈಗಲೇ ನೀವು ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಬಹುದು. ಇನ್ನು ಪ್ರತಿ ಒಂದು ವಿಡಿಯೋಸ್ ಅಲ್ಲಿ ಕೂಡ ನಮಗೆ ಉಪಯುಕ್ತವಾಗಿರುವಂತಹ ವಿಚಾರಗಳು, ವೇದ ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಹೇಗೆ ನಾವು ಸರಳವಾಗಿ ಪರಿಹಾರ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡುವಂತ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಬ್ಬೊಬ್ಬರಿಗೆ ಒಂದೊಂದು ವಿಚಾರದಲ್ಲಿ ಆಸಕ್ತಿ ಅಂತ ಹೇಳ್ಬೋದು. ಒಬ್ರು ಇದನ್ನ ಪ್ರೊಫೆಷನಲ್ ಆಗಿ ಕನ್ಸಿಡರ್ ಮಾಡಿರ್ತಾರೆ ಅಥವಾ ಪ್ಯಾಷನ್ ಆಗಿ ಇಟ್ಕೊಂಡಿರ್ತಾರೆ. ಈ ಶೇರ್ ಮಾರ್ಕೆಟ್ ಆಗಿರ್ಬೋದು, ಸ್ಟಾಕ್ ಮಾರ್ಕೆಟು, ಇದ್ರಲ್ಲಿ ಇಂಪ್ರೂವ್ ಮಾಡಬೇಕು ನಾನು ಅಥವಾ ಇದ್ರಲ್ಲಿ ನಾನು ಏಳಿಗೆಯನ್ನು ಕಾಣಬೇಕು ಅಂತಂದ್ರೆ ಯಾವ ಒಂದು ರೆಮಿಡಿಯನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಅಂದರೆ ದುಡ್ಡನ್ನು ಹಾಕಿ ದುಡ್ಡನ್ನು ಮಾಡುವಂಥ ಒಂದು ಕೆಲಸ ಇದು ಅಂತಲೇ ಹೇಳ್ಬೋದು. ತುಂಬ ನಾಲೆಜ್ ಬೇಕು ಇದಕ್ಕೆ, ಎಲ್ರಿಗೂ ಇದು ಬರಲ್ಲ ಅಂತ ಕೂಡ ಹೇಳ್ತಾ ಇರ್ತಾರೆ. ಬಟ್ ಆದ್ರೆ ಇದ್ರಲ್ಲಿ ಸಕ್ಸಸ್ ಕಂಡಿರೋರು ಇದ್ದಾರೆ. ಇನ್ನು ಕೆಲವರು ಮುಂಚೆ ಸಕ್ಸಸ್ ಇತ್ತು, ಈಗ ನಾನು ಯಾವುದೇ ರೀತಿ ಇಂಪ್ರೂವ್ಮೆಂಟ್ಸ್ ಇಲ್ಲ ಅಂತ ಹೇಳ್ತಾರೆ. ಸೊ ಇಂಪ್ರೂವ್ ಆಗಬೇಕು ಅಂದರೆ ಈ ಒಂದು ವಿಚಾರದಲ್ಲಿ ಸ್ಟಾಕ್ ಮಾರ್ಕೆಟ್, ಶೇರ್ ಮಾರ್ಕೆಟಲ್ಲಿ ಏನು ಮಾಡಬೇಕು ಗುರುಗಳೇ? ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟರೆ ಮಾಡ್ತಾ ಇರೋರ್ಗೂ ಅನುಕೂಲ ಆಗುತ್ತೆ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಸ್ಟಾಕ್ ಮಾರ್ಕೆಟ್ ಇದೆಯಲ್ಲ, ಬೆಚ್ಚಿ ಬೆಳೆಸುತ್ತೆ. ಬಹುಶಃ 100ಕ್ಕೆ 80-90 ಜನ ಫೇಲ್ ಆಗ್ತಾರೆ. ಒಂದಷ್ಟು ಬೆರಳಿಕೆ ಅಷ್ಟು ಮಾತ್ರ ಇಲ್ಲಿ ಸಕ್ಸಸ್ ಕಾಣುತ್ತಾರೆ. ಬಟ್ ಇದೊಂದು ಗ್ಯಾಮ್ಲಿಂಗ್, ಒಂದು ರೀತಿಯ ಗ್ಯಾಮ್ಲಿಂಗ್. ಬಹಳ ಕಷ್ಟ. ನೀವು ಏನು ಹೇಳಿದ್ರು ಕಷ್ಟ. ನಾವು ಅನ್ಕೊಳ್ಳೋದು ಒಂದು, ಅಲ್ಲಿ ಆಗೋದು ಒಂದು ಅಂತಾನೆ ಹೇಳ್ಬೋದು. 100ಕ್ಕೆ 100 ಬಹಳ ಕಷ್ಟ. ನೀವು ಮೊನ್ನೆ ಯಾವುದೋ ಒಂದು ಪ್ರಶ್ನೆ ಮಾಡಿದ್ರಲ್ಲ, ಹಾಗೆ ಮಧ್ಯದಲ್ಲಿ ಮದುವೆ ಆಗಿರ್ತಾರೆ, ನಮಗವ್ರಿಗೆ ಆಗ್ಬರಲ್ಲ, ನಮ್ಗೆ ಇನ್ಯಾರು ಇಷ್ಟ ಬರಲ್ಲ, ಅವರು ನಾವು ತುಂಬ ಇವರೇ ನಮಗೆ ನಮ್ಮ ಜೊತೆಗಿದ್ದಿದ್ದ ಚೆನ್ನಾಗಿತ್ತು ಅಂತ ನಿಜ. ಅದು ಹಾಗಾಗ್ತವೆ, ಹಾಗೆ ಬಿಡುತ್ತವೆ. ಎಲ್ಲಿ ಒಡಕು ಮೂಡುತ್ತೆ ಅಂತಂದರೆ, ಎಲ್ಲಿ ನಮಗೆ ಬೇಸರ ಆಗುತ್ತೆ ಅಂತಂದರೆ, ನಮಗೆ ಆಗಬಾರದು ನಷ್ಟ ಆದಾಗ, ಇನ್ನೇನು ಆಗ್ತಾ ಇದೆ ಅಂತ ಗೋಚರ ಆದಾಗ, ಇಲ್ಲಿ ಎಷ್ಟೇ ನೀವು ಹುಡುಕಾಟ ಮಾಡಿದ್ರು 100ಕ್ಕೆ 100 ನಿಮ್ಮಲ್ಲಿ ಮಾತ್ರ ಎಷ್ಟು ಅಂತಂದರೆ, ಮೊದಲೇ ಈ ಜಾತಕ ಇವೆ ಯಾವೂ ಕೂಡ ಒಂದು ಡಾಟಸ್ ಇಷ್ಟಪಡ್ತಿಲ್ಲ ನಾವು. ಅಂಥ ಸಂದರ್ಭದಿಂದ ಇಲ್ಲಿ ತನಕ ನಾನು ನೋಡ್ತಾ ಇರಬೇಕಾದ್ರೆ ಆ ಯೋಗಗಳನ್ನು ಚೆಕ್ ಮಾಡಿ ಸಾವಿರಾರು ಜಾತಕಗಳು, ಲಕ್ಷಾಂತರ ಜಾತಕಗಳನ್ನು ಗಮನಿಸಿದಾಗ ಪ್ರತಿ ದಿನವೂ ಅದನ್ನೇ ಗಮನಿಸಿ ಏನಾಗಿದೆ ಅಂದರೆ, ಈ ಕೆಟ್ಟ ಯೋಗಗಳು, ಒಳ್ಳೆಯ ಯೋಗಗಳು ಎರಡೂ ಇದ್ದಾವೆ. ಈ ಕೆಟ್ಟ ಯೋಗಗಳು, ಒಳ್ಳೆಯ ಯೋಗಗಳು ಯಾವಾಗ ಯಾವ ವ್ಯಕ್ತಿಗೆ ಎಷ್ಟು ಯೋಗಗಳಿರ್ತಾವೋ ನೀವು ಚೆನ್ನಾಗಿ ಕೇಳಿಸ್ಕೊಂಡ್ರೆ, ಅದೇ ರೀತಿ ದಶಾಭುಕ್ತಿ ಕೂಡ ನಿಮ್ಮ ಪರವಾಗಿರಬೇಕು. ನಿಮ್ಮ ದಶಾನಾಥನಿರಬೇಕು. 10ನೇ ಮನೆಯ ಶುಭಗ್ರಹ, 11ನೇ ಮನೆಯ ಶುಭಗ್ರಹ, 2ನೇ ಮನೆಯ ಶುಭಗ್ರಹ, ಚತುರ್ಥ ಸ್ಥಾನದ ಶುಭಗ್ರಹ ನಿಮ್ಮನ್ನು ಎಲ್ಲಿಂದ ಎಲ್ಲವೋ ಕೊಂಡೊಯ್ಯುತ್ತೆ. ಈ ಶೇರ್ ಮಾರ್ಕೆಟಲ್ಲಿ ಇರೋವಂಥದ್ದು ಅದೊಂದು ಅತ್ಯಂತ ಧನಯೋಗ. 10ನೇ ಮನೆಯಲ್ಲಿ ಶುಭಗ್ರಹ ಇತ್ತು ಅಂದರೆ 100ಕ್ಕೆ 100 ಧನಯೋಗ. ಅವರು ಶೇರಲ್ಲಿ ಕೈ ಆಡಿಸಿದ್ರೆ ಬಹುಶಃ ಒಂದು ಸಲ 5-6 ಸಲ ಫೇಲ್ ಆದರೂ ಮತ್ತೊಂದು ಸಲ ಅವರು ಸಕ್ಸಸ್ ಆಗೇ ಆಗ್ತಾರೆ. ಅದ್ವಿತೀಯ ಕಾಣುತ್ತೆ. ಇದ್ರ ಜೊತೆಗೆ ಆ ಯೋಗ ಇದಂದ ಕೂಡಲೇ ಎಷ್ಟು ಕೆಲಸ ಮಾಡುತ್ತೆ ಅನ್ನೋದಕ್ಕೆ ದಶಾಭಕ್ತಿಗಳನ್ನು ನೀವು ಗಮನಿಸಲೇಬೇಕಾಗುತ್ತೆ. ಅದಕ್ಕಾಗಿ ನಾನು ಕೆಲವೊಂದು ರೆಮಿಡೀಸ್ನ ಕೊಟ್ಟಿರ್ತೇನೆ. ಈ ಒಂದು ಅದೃಷ್ಟ ಯಂತ್ರ ಅಂತ ಬರುತ್ತೆ. ಈ ಅದೃಷ್ಟ ಯಂತ್ರ ಅನ್ನೋದು ಬಹುಶಃ ನಾನೇನ ತೋರಿಸಿದ್ರೆ ಇಲ್ಲಿ ತಲೆನೋವು ಎಲ್ಲಿ ಅಂತಂದರೆ, ಇವರು ಇದನ್ನು ಮಾರಾಟ ಮಾಡೋಕ್ಕೆ ಇದನ್ನು ಹೇಳ್ತಾರೆ ಅಂತ ಅಂದ್ಕೊಳ್ತಾರೆ. ಅದಕ್ಕೆ ನಿಮಗೆ ಗೂಗಲ್ಗೆ ಹೋಗಿ ಅದೃಷ್ಟ ಯಂತ್ರ ಅಂತ ಯಾವ್ದು ಬರುತ್ತೆ, ನಾನು ಸಿದ್ಧತೆ ಮಾಡಿರ್ತೇನೆ ಕೆಲವೊಂದು, ಅದರಲ್ಲಿ ಬೀಜಾಕ್ಷರ ಎಲ್ಲ ಹಾಕಿರ್ತೇವೆ. ಇದೆಲ್ಲೋ ಒಂದು ಕಡೆ ಅಪೇಕ್ಷೆ ಪಡೋರಿಗೆ ಮಾತ್ರ ಕೊಡಬೇಕು. ನಾವು ಅದನ್ನು ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ ನನಗೆಲ್ಲ ಒಂದು ಕಡೆ ಏನು, ಇದು ಕೂಡ ನೀವು ಮಾಡಿದಾಗಲೂ ಪೇನ್ ಆಗುತ್ತೆ. ನಾವು ತೋರಿಸಿದಾಗ ಪಾಪ ಅವರಿಗೆ ಏನೋ ಒಂದು ಮಾಡ್ತಾ ಇದ್ದೀವಿ, ಅದರ ಶಕ್ತಿ ಇದೆ, ಯಾರಿಗೋ ಸಮಸ್ಯೆ ಯೂಸ್ ಆಗಲಿ ಅಂತ ನಾವು ಅಂದ್ಕೊಂಡಿರ್ತೀವಿ. ಅದು ಅವ್ರ ಭಾವನೆ ಬೇರೆ ರೀತಿಲಿದ್ದಾಗ ಪೇನ್ ಆಗಿಬಿಡುತ್ತೆ. ನಿಲ್ಲಿಸೋದನ್ನು ಅನಿಸ್ಬೋದ, ಅಷ್ಟೆಲ್ಲ ಆಗುತ್ತೆ. ಈ ಅದೃಷ್ಟ ಯಂತ್ರವನ್ನು ಅದು ಸ್ವಸ್ತಿಕ್ ಆಕಾರದಲ್ಲಿ ಬರುತ್ತೆ. ಇದನ್ನು ಇವರು ಬಳಿ ಇಟ್ಟುಕೊಂಡು ರಾಹುವಿನ ಪ್ಲೇಸ್ ಅವರ ಮನೆಯಲ್ಲಿ, ಅವರ ಆಫೀಸಲ್ಲಿ, ಯಾಕಂದರೆ ಅವನೇ ಬೇಕಾದಕ್ಕೆ ಸ್ವಲ್ಪ ಲಕ್ಕನ್ನು ಕೊಡೋದು ಅವನೇ. ಆದ್ದರಿಂದ ಅಲ್ಲಿ ಕುಳಿತುಕೊಂಡು ನಿಮ್ಮ ಡೈರೆಕ್ಷನ್ ಬುಧ ಮತ್ತು ಗುರು ಮಿಡ್ಲಿಗೆ ಇಟ್ಕೊಳ್ತಾ ಅದಕ್ಕೆ ಸಂಬಂಧಪಟ್ಟ ಕೆಲವು ತಾಂತ್ರಿಕವನ್ನು ಮಾಡಿಕೊಂಡು ಮುಂದುವರೆದಾಗ
ಆಮೇಲೆ ಯಾವುದಾದ್ರೂ ಒಂದು ಜಪಮಾಲೆಯನ್ನು ಅವರ ಬಳಿ ಇಟ್ಟುಕೊಂಡ್ಬಿಟ್ಟು ಆ 108 ಇರುತ್ತಲ್ಲ, ಅದರಲ್ಲಿ ಶ್ರೀಂ 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 ಲಕ್ಷ್ಮೀದೇ ಬೀಜಾಕ್ಷರವನ್ನ, ಅದೇ ಶ್ರೀಂ 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 ಅನ್ನೋ ಬೀಜಾಕ್ಷರವನ್ನ 6 ಟೈಮ್ ಹೇಳ್ಬಿಡುವಂಥದ್ದು, ಕಣ್ಣಿಗೆ ಹೊತ್ಕೊಂಡು ಅಕ್ಷದ ಡಬ್ಬಿಯಲ್ಲಿ ಹಾಕಿಬಿಡುವಂಥದ್ದು, ಟ್ರೇಡಿಂಗ್ ಸ್ಟಾರ್ಟ್ ಮಾಡೋದು. ಕೆಲವು ವಾರಗಳು ಬರ್ತದೆ. ಈಗ ನಮ್ಮ ಹುಡುಗ ಒಬ್ಬ ಇದ್ದಾನೆ, ಅದು ಚಾನಲಲ್ಲಿ ಕೆಲಸ ಮಾಡ್ತಾನೆ, ಆತ ಮಾಡ್ಕೊಂಡು ಹೋಗ್ತಿದ್ದಾನೆ. ಆತನ ಗುರುವಾರ ಅಂದರೆ ತುಂಬ ದೈವ ಭಕ್ತಿ, ಬಾಬಾ ದೇವಸ್ಥಾನಕ್ಕೆ ಹೋಗೋದು, ಎಲ್ಲಿಯಾದರೂ ಕೂಡ ಗುರುವಾರ ಅಂತೂ ಎಲ್ಲೋ ಒಂದು ಕ್ಷೇತ್ರದಲ್ಲಿ ಇರ್ತಾನೆ. ಅವನು ಗುರುವಾರ ಅಂದರೆ ಬಹಳ ಇಷ್ಟ. ನಾನು ಅವನಿಗೆ ಬರೆದು ಬಿಟ್ಟೆ, ನಿನ್ನ ಜಾಯಮಾನದಲ್ಲಿ ನಿನ್ನ ಗುರುವಾರ ಆಗಿ ಬರಲ್ಲ ಹೋಗೋ ಅಂದೆ. ಗುರುವಾರ ತುಂಬ ಇಷ್ಟ. ಅವನು ಏನೇನೋ ಟ್ರೈ ಮಾಡ್ತಾನೆ, ಗುರುವಾರನೇ ಡಬಲ್ ಲಾಸ್ ಮಾಡ್ಕೊಂಡಿರ್ತಾನೆ. ನಾನು ಹೇಳಿದ್ದೀನಿ ನಿನಗೆ ಅದು ಬೇಡ, ಬರೋದಿಲ್ಲ ಆ ವಾರ ಅದೇನೋ ಗೊತ್ತಿಲ್ಲ, ಅವನು ಆವತ್ತೇ ಮಾಡಕ್ಕೆ ಹೋಗ್ತಾನೆ ಹೆಚ್ಚಿಗೆ. ಆಮೇಲೆ ಬಂದ, ನಾನು ಸಿದ್ಧಾಂತಕ್ಕೆ ಬಾ ಅಂತ ಹೇಳಿದೆ. ಅವನು ರಜೆ ಹಾಕ್ಕೊಂಡು ಆ ದಿವಸ ಅದನ್ನು ಮಾಡ್ತಾನೆ. ಎಷ್ಟು ಅಂತಂದರೆ 1 ವರ್ಷ ನೋಡ್ಬಿಟ್ಟು ಆ ಗುರುವಾರಗಳನ್ನ ಮೊದಲೇ ನೀನು ಕೇಳಿದಿದ್ರೆ. ಅದಕ್ಕೆ ಕೆಲವೊಬ್ಬರಿಗೆ ದಿನಶುದ್ಧಿನೂ ಬಹಳ ಮುಖ್ಯವಾಗುತ್ತೆ. ಆಮೇಲೆ ತಾರಾಬಲ ಬಹಳ ಬೇಕಾಗತ್ತೆ. ಯಾವ ತಾರೆ ಇದೆ, ಕ್ಷೇಮ ತಾರೆ ಇದೆಯಾ ಅಥವಾ ಸಂಪತ್ ತಾರೆ ಇದೆಯಾ, ಈ ದಿನ ನಿಮ್ಮ ನಕ್ಷತ್ರಕ್ಕೂ ಆ ದಿನದ ನಕ್ಷತ್ರಕ್ಕೂ ಕೌಂಟ್ ಮಾಡಿದಾಗ ಕೆಲವೆಲ್ಲ ತುಂಬ ಈಸಿಯಾಗಿ ನೋಡ್ತಾರೆ, ಅದನ್ನು ಖುಷಿಯಾಗಿ ಅದು ನೋಡ್ಕೊಂಡು ಕೆಲವರು ಮಾಡ್ತಿರ್ತಾರೆ. ಅದನ್ನು ಮಾಡ್ಕೊಂಡು ಮಾಡಿದಾಗ 100ಕ್ಕೆ 100 ಸಕ್ಸಸ್ ಹಾಗೆ ಆಗ್ತಾರೆ. ಕೆಲವೊಂದು ಬಾರಿ ನಷ್ಟ ಆಗುತ್ತೆ. ಅದೇ ಈ ತಿಥಿ, ವಾರ, ಯೋಗ, ನಕ್ಷತ್ರ, ಕರಣ ಇಷ್ಟೆಲ್ಲವನ್ನು ಕೂಡ ಗಮನಿಸಿ ನಾವು ಮಾಡ್ತೀನಿ ಅಂತಂದರೆ, ಅದನ್ನೇ ಈಗ 18ನೇ ತಾರೀಕು ಏನು ಇದೆಯೋ ಅಂಥ ಮುಹೂರ್ತ, ಆವತ್ತು ನಾವು ಇಂಥದ್ದೇ ಹಾಕಬೇಕಂತ ಬರೆದಿಟ್ರೆ ಅಂಥ ಮುಹೂರ್ತ ಅದು ಆಯುಷ್ಮಾನ್ ಭವ ಯೋಗ. ಅದು ಆಯುಷ್ಮಾನ್ ಭವ ಯೋಗ ದಿನದಂದು ಬರೆದಿಟ್ಟಾಗ ನಾವು ಇಂತಹ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀವಿ, ಇಂಥ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ, ಇಂಥ ಜಾಬ್ ಮಾಡಬೇಕು ಅಂದ್ಕೊಂಡಿದ್ದೀವಿ, ನಮ್ಮ ಮಕ್ಕಳಿಗೆ ಬೆಳಿಬೇಕು, ಏನು ಬರೆದಿಟ್ಟು ಹಾಗೆ ಆಗುತ್ತೆ. ಅದಕ್ಕಾಗಿ ನೀವು ಶ್ರೀಮನ್ನ ಬೀಜಾಕ್ಷರವನ್ನು 6 ಸಲ ಪಠಿಸಿಬಿಟ್ಟು ಅಕ್ಷರ ಡಬ್ಬೆಲ್ಲಿ ಇಟ್ಬಿಟ್ಟು ನೀವು ಟ್ರೇಡಿಂಗ್ ಸ್ಟಾರ್ಟ್ ಮಾಡಿಯಪ್ಪ. ಕಾಮನಾಗಿ ಎಲ್ರಿಗೂ ಆಗುತ್ತೆ ಇದು. ಇದನ್ನು ಮಾಡ್ತಾ ಮುಂದುವರಿಯಿರಿ. ಯಾರು ಎಲ್ಲ ಶೇರ್ ಮಾರ್ಕೆಟ್ ಮಾಡ್ತಿರ್ತಾರೋ ಮಹಾಲಕ್ಷ್ಮಿಯನ್ನು ಆಡಿಕೊಂಡಾಡಿ ರಾಹು ಕೃಪೆ ಇದ್ದೇ ಇರುತ್ತೆ. ಖಂಡಿತ ಗುರುಗಳೇ. ಸೊ ಜೊತೆಗೆ ಜಾತಕದಲ್ಲಿ 10ನೇ ಮನೆಯಲ್ಲಿ ಶುಭ ಗ್ರಹ ಇತ್ತು ಅಂದ್ರೂ ಸಕ್ಸಸ್ ಕಾಣ್ತಾರೆ. ದಶಾಭುಕ್ತಿ ಕೂಡ ನೋಡ್ಬೇಕಾಗತ್ತೆ ಅಂತ ತಿಳಿಸ್ಕೊಟ್ರಿ. ಜೊತೆನಲ್ಲಿ ಅದೃಷ್ಟದ ಯಂತ್ರ ಇದ್ರೂ ಕೂಡ ಅವ್ರಿಗೆ ಸಹಾಯ ಮಾಡುತ್ತೆ ಇದರಲ್ಲಿ ಡೆವಲಪ್ ಆಗಕ್ಕೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಇದನ್ನ ಪ್ರಯತ್ನ ಮಾಡಿ ಅವ್ರು ಟ್ರೈ ಮಾಡಿದ್ರೆ ಸಕ್ಸಸ್ ಕಂಡಾಗ ಖಂಡಿತ ಅವ್ರಿಗೆ ಗೊತ್ತಾಗುತ್ತೆ ರಿಸಲ್ಟ್ಸ್ ಅಂತಾನೆ ಹೇಳ್ಬೋದು. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಸಿಂಪಲ್ ಆಗಿ ಟೆಕ್ನಿಕ್ಸ್ನ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನೀವು ಶೇರ್ ಮಾರ್ಕೆಟು, ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ, ಎಲ್ಲೋ ಒಂದು ಕಡೆ ಇಂಪ್ರೂವ್ಮೆಂಟ್ಸ್ ಕಾಣಬೇಕು ಅಂತಂದರೆ ಏನೇನು ಸ್ಟೆಪ್ಸ್ನ ನೀವು ಫಾಲೋ ಮಾಡಬೇಕಾಗತ್ತೆ ಅಂತ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.